ಯಾರು ಇರುವುದಿಲ್ಲ. ಯಾರು ನೋಡ್ದಂಗ ಮನಿ ಚಾವಿ ಹಾಕೊಂಡು ಹೊಲಕ್ಕ ಹೋಗಿ ಇವಂದು ಈಕಿದು ಏನೈತಿ ಅಂತ ಕಂಡು ಹಿಡಿಯಬೇಕ. ನನಗಂತೂ ಇತ್ತೀಚೆಗೆ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗೈತಿ. ಇವರಿಬ್ಬರ ನಡುವ ಏನೈತಿ ಗುಟ್ಟ ಅಂತ ಕಂಡು ಹಿಡಿಲೇನಬೇಕ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾತಿ ಹಾಡಿದರು ಚೆನ್ನ. ಇದು ನನ್ನ ನಿನ್ನ ಸಾಕು ಮಾಡಪ್ಪ ಗೌಡಪ್ಪ ನಿನ್ನ ಹಾಡನ. ನನ್ನ ಹೆಂಡತಿ ಮಕ ನೋಡಿದ್ರ ಮನ್ಯಾಗ ಏನ ಎಡವಟ್ಟಾದಂಗ ಕಾಣಿಸ್ತತಿ. ನಿನಗ ಖಬರು ಅಬರು ಅನ್ನೋದು ಐತೆ ಏನಿಲ್ಲ. ಮನಿ ಬಾಳೆ ಏನು ಎತ್ತ ಅಂತ ಚಿಂತಿಲ್ದಂಗ ಹೊಲ್ದಾಗ ಪೀಕರ ಇಲ್ಲ ಏನಿಲ್ಲ. ಏನ್ ಮಾಡ್ತೀರಿ ಹೋಗಿ ಕುಂತ? ಚನ್ನಿ ಅದು ಏನಿಲ್ಲ, ಹೊಲ್ದಾಗ ಒಂದಿಟ್ಟು ಹಂತ ಹಿಂತ ಕಸ ಇತ್ತು, ಓಟು ಆರ್ಸಿ ದುಂಡು ಹಾಕಿ ಸುಟ್ಟು ಬನ್ನಿ. ಹೊಲ್ದಾಗಿಂದು ಕಸ ಸೋಡಕ್ ಹೋಗಿದ್ದೆ. ಒಡೆಯಾಡಿ ಆರ್ಸಿ ಹೆಜ್ಜೆ ಕಿತ್ತಿಟ್ರೆ ಇನ್ನೊಂದು ಹೆಜ್ಜೆ ಕಿತ್ತಿಡಕ ಸಗತಿ ಇಲ್ಲ. ಸಗತಿ ಇಲ್ಲಂತ ನನ್ನ ಹಂತಲೆ ಏಟ ಸಗತಿ ಏಟ ಕಸು ಐತೆ ಅನ್ನೋದು ಏರವನ್ನ ಕೇಳಿ ತಿಳ್ಕೊ. ಏನಂದಿ? ಏನಿಲ್ಲ ಮರೇಳ, ಏನ ಕೈಕಾಲಾಗ ಕೋಸು ಮಠ ಓಟು ವಾರೆ ಮಾಡೋದು ಮಿಕ್ಕಿಂದ ಐತಿ ಮನಿ ಹಿಡಿದು ಸುಮ್ಮನೆ ಕುಂದ್ರೋದು. ನೀನ ಒಟ್ಟು ಹೊಲ್ದಾನ ಬಾಳೆ ಕಡಿಮೆ ಮಾಡ, ಮನೆಯ ಬಾಳೆ ಬಗ್ಗೆ ಒಟ್ಟು ಗಮನ ಹರಸ. ಮನೇನ ಬಾಳೆ ಏನಾಗೈತಿ ತಿನ್ನಿ. ಮಲ್ಲವನ ಮದುವೆ ಆತ, ಮಗನ ಮದುವೆ ಆಗಿ ಮನಿಗೆ ಸೊಸಿ ಬಂದ್ಲು. ಎಲ್ಲಾರು ಊರಾಗ ಅದನ್ನ ಅಂತಾರ, ಏನ್ ನಸೀಬ ಗೌಡಪ್ಪ, ದೇವ್ರಿಗೆ ಒಂದು ಹೂವು ಹೆಚ್ಚಿಗೆ ಏರಿಸಿ ಬಂದಿ. ಒಂದಿತ್ತು ಒಂದಿಲ್ಲ, ದಿಢೀರನ ಮಗಳದು ಮದುವೆ ಮಾಡಿ ನಿರಂಬಳಾತಿ ಬಿಡ ಅಂತ ಹೇಳಿ ಬೆನ್ನ ಚಪ್ಪರಿಸ್ತಾರ. ಇನ್ನಷ್ಟನಕ ಬೆನ್ನ ಹಿಂದೆ ಮಾತಾಡ್ಲಾರದ್ದು ಮಾತಾಡ್ತಾರ ಇದ ಮಂದಿ. ಯಾಕೆ ಚೆನ್ನಿ, ನಮ್ಮ ಮನ್ಯಾಗ ಮಂದಿ ಆಡ್ಕೊಳ್ಳೋ ಅಂತದ್ದು ಏನಾಗೈತಿ? ಏನಾಗೈತಿ ಅಂತ ಹೇಳಿ ತಿಳ್ಕೊಳಕ ಗೌಡ್ರು ಮನ್ಯಾಗ ಇದ್ರಲ್ಲ. ಪಾಪ ಹೊಲ್ದಾನ ಬಾಳೆವ ಮುಗಿಯಂಗಿಲ್ಲ, ಮನ್ಯಾಂದು ಯಾವಾಗ ತಿಳಿಬೇಕು? ಚೆನ್ನಿ, ಅಷ್ಟಕ್ಕೂ ಮನ್ಯಾಗ ಆಗುದರ ಏನಾಗೈತಿ? ನೀ ಏನಾರ ಸೊಸಿ ಕೂಟ ನ್ಯಾಯ ಮಾಡ್ತೇನೆ? ಮತ್ತ ಎಲ್ಲಾರ ಕೂಟು ಬರೇ ಜಗಳ 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 ನೋಡ್ತೇನಿ. ಮನ್ಯಾಗಿದ್ದು ಸೊಸಿ ಕೂಟ ಏನಾರ ಹಿಂಗ ಹೊಲಕ್ ನಾಯಿ ಹಂಗ ಜಗಳ ಮಾಡಿದಿ ಸರಿ ಹೊಂದಂಗಿಲ್ಲ. ಮಗನ ಜೀವನ ಎಡವಟ್ಟು ಹೋಕ್ಕತಿ. ಅದಕ್ಕ ಮಂದಾಕಿ ನಿನ್ನ ಒಟ್ಟು ಚಂದಗೆ ನಡೆಸ್ಕೋ. ಮನ್ಯಾಗ ಇದ್ರಲ್ಲ ಸೊಸಿ ಚಂದಗೆ ನಡೆಸ್ಕೊಳ್ಳೋದು. ಚೆನ್ನಿ, ಸೊಸಿ ಮನೆಯಾಗಿಲ್ಲ, ಎಲ್ಲಿ ಮೊದ್ಲು ಏನಾರ ಅಂದ್ಯನ್ಲೆ, ನ್ಯಾಯ ಮಾಡಿದ್ಯನ್ಲೆ ಸೊಸಿ ಕೂಟ? ಚೆನ್ನಿ, ಈಗ ಹೊಸದಾಗಿ ಹುಡುಗಿ ಬಂದತಿ, ಒಕ್ಕಿ ಮ್ಯಾಗ ಒತ್ತಿ ದರ್ಪ ತೋರ್ಸಿದೇನ? ಯವ್ವಾನವಲ್ಲೇ ಬರದರ ಈಗ ಬಂದಿದಿ. ಮನ್ಯಾಗ ಏನಾಗೈತಿ ಏನಿಲ್ಲ ಗೊತ್ತಿಲ್ದನ ಹಂಗ ಏನೇನಾರ ನನ್ನ ಮ್ಯಾಗ ಅಪವಾದನ ಹೊರಸ್ತಿಯಲ್ಲ. ಒಟ್ಟು ತಿಳ್ಕೊಳ್ಳೋದು ಹೇಳೋದು ಕೇಳೋದು ಐತೇನ ಇಲ್ಲ? ಹೇಳು, ಏನ್ ತಿಳ್ಕೊಬೇಕು? ಮದುವೆ ಆದಾಗಿಂದ ಆ ಮಂದಾಕಿನಿಗೆ ನಮ್ಮ ಈರನ್ ಗೌಡನ ಮ್ಯಾಗ ಮನಸ ಇಲ್ಲ. ಚೆನ್ನಿ, ಮನಸ್ಸಿಲ್ಲ ಅಂದ್ರ ಮದ್ವಿಗೆ ಯಾಕೆ ಒಪ್ಕೊಂತಿದ್ಲ? ಅದ ತಿಳಿಲಾರದ ಕತಿ ಐತಿ. ಮದ್ವೆಯಾಗ ಎಂತ ಚಂದ ಓಡಾಡಿ ಮದ್ವೆ ಮಾಡ್ಕೊಂಡಕಿ. ಈಗ ನೋಡಿದ್ರ ನಮ್ಮ ಈರನ್ ಗೌಡನ್ ನೋಡಿದ್ರ ದುರು 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 ಹಂಗ ಸಿಟ್ಟು ಸಿಟ್ಟು ಹಾಯ್ತಾಳ. ಗೊತ್ತಾತಳ ಇವ್ನವನ ತಾಯಿನ ಹಡಾಯಿಮ. ಇವ ಒಡ್ನಾಡಿ ಸುಳೆ ಮಗ ಇನ್ನೂ ಏನೇನ್ ಮಾಡ್ಬೇಕಂತ ಮಾಡ್ಯಾನ. ಮೊದ್ಲ ಸುಕೂಸ್ಮ ಹುಡುಗೈತಿ, ಏನಾರ ಅಂದಿರ್ಬೇಕು, ಆಡಿರ್ಬೇಕು, ಅಕ್ಕಿ ಮ್ಯಾಗ ಕೈ ಎತ್ತಿರ್ಬೇಕ. ಅಂದಲ್ಲೇ ಆ ಹುಡುಗಿ ಹಿಂಗ ಮಾಡಾಕುಂತತಿ. ಎಲ್ಲದನವ ಹುತ್ ಸುಳೆ ಮಗ. ವೀರನ್ಗೌಡ, ಲೇ ನಿನ್ನವನ ಈರನ್ಗೌಡ ಎಲ್ಲದಿ? ಲೇ ಈರನ್ಗೌಡ, ಒಳಗೇನ್ರ ಮುಚ್ಕೊಂಡ ಕುಂತಿ ಮಗನ ಬಾರ್ಕೋಲ್ ತಗೊಂಡು ಉಳ್ಳಾಡ್ಸಿ ಹೊಡಿತೀನಿ. ಸರಳ ಹೊರಗ ಬಾ. ಎದಕ್ಕ ಮನಿ ತುಂಬಾ ಓಡಾಡಿ ಕರೆದು ಸುಸ್ತಾಕಿದಿ. ಅಷ್ಟಕ್ಕೂ ಈರನ್ಗೌಡ ಮನೆಯಾಗಿಲ್ಲ, ಸೊಸಿನೂ ಮನೆಯಾಗಿಲ್ಲ, ಮಗನೂ ಮನೆಯಾಗಿಲ್ಲ ಅಂದ್ರೆ ಇಬ್ರು ಎಲ್ಲಿ ಹೋದ್ರ? ಮುಂಜಾನೆದ್ದು ಹೊಲಕ್ಕೆ ಹೋಗ್ಬಿಟ್ಟಿ ನೀನು. ಹಿಂದಾಗಡ್ಸೆ 9 ಗಂಟೆಕ ಬಜ್ಜಿ ಮಿರ್ಚಿ ಮಾಡಿದ್ನಿ. ತಾಯಿ ಮಗಳು ಸುಡು ಸುಡು ಬಜ್ಜಿ ಮಿರ್ಚಿ ತಿಂದು ತಯಾರಾಗ್ಯಾರ. ನನಗ ಒಂದು ಮಾತು ಹೇಳಿಲ್ಲ. ಬ್ಯಾಗು ಪಾಗು ಎಲ್ಲ ಸಜ್ಜು ಮಾಡಿ ಇಟ್ಕೊಂಡು 10 ಗಂಟೆ ಬಸ್ಸಿಗೆ ಹೋಗಾಕ ತಯಾರಾಗಿ ಹೋಗೋ ಮುಂದ ನನಗ ಹೇಳಕ್ ಕುಂತಾರ, 10 ಗಂಟೆ ಬಸ್ಸಿಗೆ ನಮ್ಮ ಮಗಳನ್ನ ಒಂದ್ 2 ದಿನ ಊರಿಗೆ ಕರ್ಕೊಂಡು ಹೋಗ್ತಾನಿ ಅಂತ. ಅದಕ್ಕ ನೀ ಏನಂದಿ? ಅದಕ್ಕೆ ನಾನು ನಮ್ ಗೌಡ ಮನೆಯಾಗಿಲ್ಲ, ಇವತ್ತೇನ ಕರ್ಕೊಂಡು ಹೋಗೋದು ಬೇಡ, ನನ್ನ 4 ದಿನ ಇರೋಲಕ ಮತ್ತ ಈರನ್ ಗೌಡನ ಆಕಿನ ಜೊತೆ ಮಾಡಿ ಕಳಿಸ್ತೇನಿ ಅನ್ನಿ.
ಏನಂದ್ಲ ಅದಕ್ಕಿ? ಅದಕ್ಕ ಮಂದಾಕಿನಿ ರೋಗನಾಕತ್ತಾಳ. ಯವ್ವ ಇವತ್ತೇನಾರ ನಾನು ಕರ್ಕೊಂಡು ಹೋದ್ರ ಚಲೋ ಆತ. ನಾನು ಏನಾರ ಇಲ್ಲಿ ಬಿಟ್ಟು ಹೋದ್ರ ನಾ ಏನಾರ ಮಾಡ್ಕೊಂಡು ಸತ್ತ ಹೊಕ್ಕನ್ ನೋಡು ಅಂದ್ ಬಿಡ್ಬೇಕ. ಅದಕ್ಕ ಅವ್ರವ್ವ ಹಂಗೆಲ್ಲ ಅನ್ಬೇಡ ಯವ್ವ, ನನ್ನ ಕೈಕಾಲು ಥರ ಥರ ಅಂತಾವು. ಜನಕರ ದೊಡ್ಡರಾದಾರ ನೀವ ತಡ್ಕೊರಿ, ಒಂದ್ 2 ದಿನ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ಕನಿ, ನಾ ಎಲ್ಲಾಕಿಗೆ ಸುಧಾರಿಸ್ತೇನೆ ಅಂತ ಹೇಳಿ 10 ಗಂಟೆ ಬಸ್ಸಿಗೆ ಕರ್ಕೊಂಡು ಹೋದ್ಲು. ಹಿಂಗಾದ್ರ ಮುಂದ ಹೆಂಗ ಜೀವನ? ಏನು ತಿಳಿಲಾರ್ದಂಗಾಗೈತೆ ಮಾರಯ್ಯ. ಈರನ್ ಗೌಡ ರೊಗ್ಗಡ ತಲೆ ಕೆಡಿಸ್ಕೊಂಡು ಬಿಟ್ಟತಿ. ಆ ಹುಡುಗಿ ನೆಟ್ಟಗ ಬಾಳೆ ಮಾಡ್ತೈತೆ ಏನಿಲ್ಲ, ತಿಳಿಲಾರ್ದಂಗಾಗೈತಿ. ಏನಿಲ್ಲ ಮಾರಯ್ಯ, 2 ದಿನ ನೋಡೋಣ. ಈರನ್ ಗೌಡಗ ಹೋಗಂದೇನಿ ಕರ್ಯಾಕ, ಕರೆದು ಬರ್ಲಿ. ಬಂದ್ಲು ಚಲೋ ಆತ, ಇಲ್ಲಂದ್ರ ನೀವ ಹೋಗಿ ಆ ರಾಜನ್ ಗೌಡಗ ಹೇಳಿ ಊರ್ ಹಿರಿಯರ್ ಕೂಡಿಸಿ ಬರಬ್ಬರಿ ಅವ್ರಿಗೆ ಚೀಮಾರಿನ ಹಾಕ್ಬೇಕ. ಚನ್ನಿ ಏನಂತ ಮಾತಾಡ್ತೀನಿ ನೀನ? ರಾಜನಗೌಡ ಈ ಮನಿ ಅಳಿಯ, ನಮ್ಮ ಮಲ್ಲವನ ಗಂಡ, ನೆನಪಿರ್ಲಿ. ಮಲ್ಲವನ ಗಂಡ ಅಂತ ನನಗೂ ಗುರ್ತೈತಿ. ಹಿಂಗ ಬಿಟ್ರೆ ನನ್ನ ಮಗನ ಜೀವನ ಹೆಂಗ? ಚನ್ನಿ, ನಮ್ಮ ವೀರನಗೌಡ ಅಷ್ಟು ಹಗರ್ ತಿಳ್ಕೊಬೇಡ. ಇವಂದ್ ಏನೈತಿ ಕೋಟ ತಿಳ್ಕೊಂಡು ನಾ ಎಲ್ಲ ಮಾತಾಡ್ಕೊಂಡು ಬಗೆಹರಿಸ್ತಾನಿ. ಇವನು ಪರ ವಹಿಸ್ಕೊಂಡು ರಾಜನಗೌಡನ ಕೂಟ ಮಕ ಕಟ್ಕೊಳ್ಳೋದಿಲ್ಲ. ಈ ಮನಿ ಅಳಿಯ ಅದಾನ ಅವ, ಅದ್ರಾಗ ನಾ ಹಳ್ಳಿಗೆ ಬೇಕಾದವ. ಆ ಹುಡುಗಿಗೆ ತಿದ್ದಿ ಬುದ್ಧಿ ಹೇಳಿ ಗಂಡನ ಮನಿಗೆ ಕಳಿಸ್ತಾನ. ನೀವ್ ಹೇಳ್ದಂಗ ತಿದ್ದಿ ಬುದ್ಧಿ ಹೇಳಿ ಮಂದಾಕಿನಿನ ಈ ಮನಿ ಕಳಿಸಿದ ಚಲೋ ಆತ. ಇಲ್ಲಂದ್ರ ಮಲ್ಲವನ ಕರ್ಕೊಂಡು ಬಂದ ಈ ಮನ್ಯಾಗ ಇಟ್ಕೋಬೇಕಾಕೈತಿ ಅಂತ ಎಚ್ಚರಿಕೆ ಕೊಡ್ಬೇಕಾಕೈತಿ ಅವಂಗ. ಚನ್ನಿ ಏನಂತ ಮಾತಾಡ್ತೀನಿ ನೀನ? ಅಷ್ಟಕ್ಕೂ ಮಂದಾಕಿನಿಗೂ ಮಲ್ಲವನ ಜೀವನಕ್ಕೂ ಏನ್ ಸಂಬಂಧ ಐತಿ? ಏನ್ ಸಂಬಂಧ ಐತೆ? ಮಲ್ಲವಾದ ಗಂಡ ಹೆಂಡತಿ ಮಕ್ಕಳು ಚಂದ ಇರಬಹುದು. ನನ್ನ ಮಗ ಇಲ್ಲಿ ಅಲ ಅಲ ಅನ್ಬೇಕ? ಇದ್ಯಾವ ಲೆಕ್ಕ? ನನ್ನ ಮಗ ಪಡ್ತಾ ಇರೋ ಕಷ್ಟನ ಆ ಮಲ್ಲವ್ವ ಆಕಿ ಗಂಡ ಇಬ್ರು ಅನುಭವಿಸ್ಬೇಕ. ಅವಾಗ ಮಂದಾಕಿನಿಗೆ ಬರಬ್ಬರಿ ಬುದ್ಧಿ ಕಲಿಸಿ ಗಂಡನ ಮನೆಗೆ ಕಳಿಸೋದು. ಚನ್ನಿ ಇದು ಮಂದಾಕಿನಿ ಈರನಗೌಡ ಸಂಬಂಧಪಟ್ಟಿದ್ದ. ಇದ್ರೊಳಗ ಮಲ್ಲವನ್ನ ರಾಜನಗೌಡನ ತರಬೇಡ ನೀನ ನಡಕ. ಯಾಕೆ ತರಬಾರ್ದು? ಯಾಕೆ ತರಬಾರ್ದು? ಕಬ್ಬಣ ಕಾದಾಗ ಬಡಿಬೇಕ, ಆರಿಂದ ಬಡಿಯಕ್ ಹೋದ್ರ ಬಗ್ಗಂಗಿಲ್ಲ. ಯಾಕೋ ಚನ್ನಿ ನಿಂದ ಅತಿ ಆತ ನೋಡ. ನನ್ನ ಮಗಳು ಮಲ್ಲವ್ವ ಒಟ್ಟ ಹೆಣ್ಣ ಕುಲಕ್ ಹೊರಗ. ಈ ಮನೆಯ ಸಮಸ್ಯೆಗೂ ಆಕಿಗೂ ಯಾವ್ದ ಸಂಬಂಧ ಇಲ್ಲ. ಅಷ್ಟಕ್ಕೂ ವೀರನಗೌಡ ಮಂದಾಕಿನಿ ಗಂಡ ಹೆಂಡತಿಗೆ ಸಂಬಂಧಪಟ್ಟ ಸಮಸ್ಯೆ ಆಗೈತಿ. ಇದನ್ನ ಹಿರಿಯರು ಬಗೆಹರಿಸ್ತಾರ. ನಿನ್ನ ತಲೆ ಇದ್ರಾಗ ಉಪಯೋಗ ಮಾಡೋದು ವಿಚಾರ ಇಟ್ಕೋಬೇಡ. ನೀನು ಕೂಡ ಮಾತಾಡಿ ಉಪಯೋಗ ಇಲ್ಲ. ಎಲ್ಲದ ನಮ್ಮ ಹಡಿಬಿಟ್ಟಿ ಮಗ ಅವ್ನು ಹುಡುಕೊಂಡು ಬಂದು 4 ಬಿಟ್ರೆ ದಾರಿಗೆ ಬರ್ತಾನ. ನೋಡಿ, ಇದ್ರಾಗ ನನ್ನ ಮಗನ್ ತಪ್ಪ ಏನೂ ಇಲ್ಲ. ಪಾಪ ಆ ಶಾರಿ ಕೂಟ ಮದ್ವೆ ಮಾಡ್ಕೊಳತಿದ್ದವನ ಬಿಡಿಸಿ ಈಕಿ ಕೂಟ ಮದ್ವೆ ಮಾಡಿದವರು ನಾವ. ನನ್ನ ಮಗ ಏನೊಂದು ಎದುರು ಮಾತಾಡ್ದಂಗ ಆ ಮಂದಾಕಿನಿ ಕೊಳ್ಳಿಗೆ ತಾಳಿ ಕಟ್ಟಿದ. ಆದ್ರ ತಾಯಿ ಮಗಳು ನಮಗ ಮೋಸ ಮಾಡಿಬಿಟ್ರ. ಇದಕ್ಕೆಲ್ಲ ನನ್ನ ಮಗನ ಹೊಣೆ ಮಾಡಿ ಅವಂಗೇನಾರ ಒಂದು ಪೆಟ್ಟು ಬಿದ್ರೆ ನಾನು ಸುಮ್ಮನಿರೋದಿಲ್ಲ. ಚನ್ನಿ, ಇದ ನಿನ್ನ ಪುತ್ರ ಮೋಹದಿಂದನ ಅವ ಅಡ್ಡ ದಾರಿ ಹಿಡಿದಿದ್ದ. ಸಣ್ಣವಿದ್ದಾಗ ಸರಿಯಾದ ದಾರಿ ಒಳಗ ನಡೆಸಿದ್ರ ಅವ ಇವತ್ತ ಇಂಥ ಪರಿಸ್ಥಿತಿ ಒಳಗ ಇರ್ತಿದ್ದಿಲ್ಲ. ಮಕ್ಕಳಿಗೆ ಮೊದಲನೇ ಗುರು ತಾಯಿಯಿಂದನ ಎಲ್ಲಾ ಸಂಸ್ಕಾರಗಳನ್ನ ಮಕ್ಕಳು ಕಲಿಯೋದು. ನೀ ನೋಡಿದ್ರ ಮಲ್ಲವನ್ನ ನೀಲವನ್ನ ದ್ವೇಷ ಮಾಡ್ಕೊಂತ ನಿನ್ನ ಮಗನ್ ತಿಳ್ಯಾಗ ಅದನ್ನ ತುಂಬಿ ವಿಷ ಕುಡಿಸಿ ಬೆಳೆಸಿದಿ. ಅದಕ್ಕ ಅವ ಇವತ್ತ ಉಂಡಾಡಿ ಗುಂಡನಂಗ ಊರ್ ಉಡಾಳ್ ಕೂಡ ತಿರ್ಗಾಡಕತ್ತಿದ್ದ. ನೋಡ್ ಚನ್ನಿ, ತಪ್ಪು ಎಲ್ಲರೂ ಮಾಡ್ತಾರ. ತಿದ್ದುಕೊಂಡು ಹೋದ್ರ ಒಳ್ಳೆ ಮನುಷ್ಯ ಆಗಿ ಸಮಾಜದಾಗ ಬದುಕ್ತಾನ. ಇಲ್ಲ ಅಂದ್ರ ನಾನು ಏನು ಮಾಡಕ್ಕಾಗಲ್ಲ, ನೀನು ಏನು ಮಾಡಕ್ಕಾಗಲ್ಲ. ಪ್ರೀತಿಯ ವೀಕ್ಷಕರ, ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟ ನಮ್ಮ ಹಳೆ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕತೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ರಿ.